ಅಮ್ಮ ದೇವಿ ದುರ್ಗಮ್ಮ ಇಲ್ಲಿದ್ದೀರಾ ನೀವು? ದೇವಸ್ಥಾನ ಎಲ್ಲ ಹುಡುಕಾಡ್ದೆ, ಎಲ್ಲಿ ತಂತ್ರಿಗಳು? ಅವನ ಹೆಸರು ಬೇಡ ಕಣೆ, ಮೈಯೆಲ್ಲ ಉರಿಯುತ್ತೆ ನನಗೆ. ತಂತ್ರಿಗಳ ಹೆಸರು ಹೇಳ್ಬೇಡ, ಅಪ್ಪಂಗ್ BP ಬರುತ್ತೆ. ಎಲ್ಲಿ ಸದಾನಂದ ಅಣ್ಣ? ಡಿಪೋದಲ್ಲಿ ಅರ್ಜೆಂಟ್ ಕೆಲಸ ಇದೆ ಅಂತ ಹೋದ್ರು ದೇವಿ. ಏನಾದ್ರೂ ಇದೆಯಾ ನೋಡು. ತಂಗಿ ಲಗ್ನ ಪತ್ರಿಕೆ ಪೂಜೆ ಬರ್ಬೇಕು, ಅವಳ ಜೊತೆ ಇರ್ಬೇಕು ಅಂತ ಏನೂ ಇಲ್ಲ ಅವನಿಗೆ. ನೀನೇ ಹೇಳಿರ್ತೀಯ ದುಡಿಮೆ ಮೊದ್ಲು ಆಮೇಲೆ ತಂಗಿ ಅಂತ. ನೋಡಿ ಅಪ್ಪಯ್ಯ, ಇನ್ನೇನೆ ನಿಮ್ಮ ಮನೇಲಿ ಒಬ್ರು ಬಂದ್ರೆ ಇನ್ನೊಬ್ರು ಬರಲ್ಲ. ಆ ಮಂಗಳ ತಡವಾಗಿ ಬರ್ತೀನಿ, ತುರ್ತು ಕೆಲಸ ಇದೆ ಅಂದ್ರು, ಇನ್ನೂ ಬಂದಿಲ್ಲ. ಎಲ್ಲೇ ಮಂಗಳ? ಬಂದೇನೆ ತಂತ್ರಿ, ಏನಂತೆ? ಮನೆಯಲ್ಲಿಲ್ಲ ತಂತ್ರಿಗಳು. ಎಲ್ಲಿಲ್ಲ? ಮನೆಯಲ್ಲೂ ಇಲ್ಲ, ದೇವಸ್ಥಾನದಲ್ಲೂ ಇಲ್ಲ ಅಂದ್ರೇನು? ಮುಂಜಾನೆ 4 ಗಂಟೆಗೆ ಮನೆ ಬಿಟ್ಟಾರಂತ್ರಿ. 4 ಗಂಟೆಗೆ ಹೊರಟೋರು ಇನ್ನೂ ಬಂದಿಲ್ಲ ಅಂದ್ರೆ? ಅಕ್ಕ ದೇವಿ, ಸಂಭ್ರಮ ಅಲ್ವಾ ನಿನಗೆ? ಆಯ್ತೇನೆ ಮಂಗಳ, ನಿಂದು ಮುಖ್ಯವಾದ ಕೆಲಸ ಅರ್ಧ ಆಯ್ತಷ್ಟೇ ಭಾವ. ಅಕ್ಕ ಮನೇಲಿ ಏನು ಮರ್ತು ಬಂದಿಲ್ಲ ತಾನೆ? ಯಾವ್ದನ್ ಮರ್ತು ಬರ್ಬೇಕು? ಪೂಜೆಗೆ ಬೇಕಾಗಿದ್ದು ಎಲ್ಲ ತಂದಿದ್ದೀನಿ ಮಂಗ್ಲ, ಆ ಬುಟ್ಟಿಲಿದೆ. ನಾನೊಂದ್ಸಲ ನೋಡ್ಬರ್ತೀನಕ್ಕ. ಎಲ್ಲ ತಂದಿದ್ದೀನಿ ಕಣೆ. ಗಡ್ಬಿಡಿಲಿ ಮರ್ತು ಬಂದಿರ್ತೀರಕ್ಕ. ಎಲ್ಲ ಇದೆ ಚಿಕ್ಕವ್ವ. ಅರಿಶಿನ ಕುಂಕುಮ ತಂದಿಲ್ವಾ? ಎಲ್ಲ ಇದೆ, ಕಿತ್ತು ಹರಡ್ಬೇಡ್ವೆ.
ಇದೆ, ಸಾಕ್ ಬಿಡಿ ಅತ್ತೆ ಹುಡುಕಿದ್ದು, ಎತ್ತಿಟ್ಬಿಡಿ. ಶಂಖ ಮನೆಯಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಹಾಗಾದ್ರೆ ಎಲ್ಲಿ ಹೋಯ್ತು ಶಂಖ? ಎಲ್ರಿ ತಂತ್ರಿಗಳು? ಎಲ್ಲಿ ಬಚ್ಚಿಟ್ಟಿದಿರೋ ತಂತ್ರಿಗಳನ್ನ? ಎಲ್ಲ ನಿಂದೆ ಮಸ್ಲತ್ತು ಅಂತ ನನಗೆ ಗೊತ್ತು. ತಂತ್ರಿಗಳು ಬರಬಾರ್ದು, ಲಗ್ನ ಪತ್ರಿಕೆ ಪೂಜೆ ನಡಿಬಾರ್ದು. ಲಗ್ನ ಪತ್ರಿಕೆ ಅಮ್ಮನವ್ರ ಪಾದ ತಲುಪಲಿಲ್ಲ, ಊರಿಗೇನೋ ಅಪಶಕ್ನ ಕಾದಿದೆ ಅಂತ ಸುದ್ದಿ ಹಬ್ಸಿ ಪಾರ್ವತನ ದೇವಿನ ಬಗ್ಸೋ ತಂತ್ರ ನಡೆಸ್ತಿದ್ದೀರಾ ನೀವು. ಈ ಮದುವೆ ನಿಲ್ಸಕ್ಕೆ ಮುನ್ನುಡಿ ಬರೆಸ್ತಿದ್ದೀರಾ ತಂತ್ರಿಗಳನ್ನ ನಾಪತ್ತೆ ಮಾಡೋದ್ರ ಮೂಲಕ. ಹೇಳ್ರಿ, ಎಲ್ಲಿ ಬಚ್ಚಿಟ್ಟಿದ್ದೀರಾ ಅಂತ? ಏನೇ ತಂತ್ರಿ, ಎಲ್ಲೋಗಿದ್ದೆ? ಬೆಳಿಗ್ಗೆ 4 ಗಂಟೆಗೆ ಮನೆ ಬಿಟ್ಟಂತೆ. ನೀನು ಕಾದಿದ್ದೇ ಬಂತು ಭಾಗ್ಯ ನಮ್ಗೆ. ಸಿದ್ದಯ್ಯ ಹೊಸ ಟ್ರ್ಯಾಕ್ಟರ್ ತಗೊಂಡಿದ್ದ, ಪೂಜೆ ಮಾಡ್ಸಕ್ ಹೋಗಿದ್ದೆ. ತೆಗಿ, ಹೇಳಿದ್ರೆ ಇಷ್ಟೊತ್ತಿಗೆ ನಾವು ಬರ್ತಿದ್ವಾ? ನಿಂದು ಊರಿಗೆಲ್ಲ ಒಬ್ಳೆ ಪದ್ಮಾವತಿ ಇನ್ನೋ ಟೈಪ್ ಆಗೋಗಿದೆ. ಕಾಂಪಿಟೇಷನ್ ಇಲ್ಲ ನಿನ್ಗೆ. ಲಗ್ನ ಪತ್ರಿಕೆ ಪೂಜೆಗೆ ಅಂತ ಬಂದಿದೀವಿ, ಮುಹೂರ್ತಕ್ಕೆ ಸರಿಯಾಗಿ ಪೂಜೆ ಆಗ್ಬೇಕಲ್ವಾ ತಂತ್ರಿಗಳೇ? ಮುಹೂರ್ತ ಏನ್ ಮೀರಿಲ್ಲ, ಇನ್ನ 3/4 ಗಂಟೆ ಇದೆ. ಫೈನಾಗಿ ಪೂಜೆ ಮಾಡ್ಕೊಡ್ತೀನಿ. ತಂತ್ರಿಗಳೇ, ಮೊದಲು ಅಮ್ಮನವ್ರ ದರ್ಶನ ಮಾಡೋಣ. ಬನ್ನಿ ಬನ್ನಿ ಬನ್ನಿ. ಏನು? ಬಾ 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 ಬಾ, ಕುತ್ಕೋ ಕುತ್ಕೋ ಕುತ್ಕೋ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಕಣೆ. ಕಣ್ ಮಿಟಕ್ಸಕ್ಕೂ ಮನ್ಸಾಗಲ್ಲ. ನನಗೆ ಇನ್ನೊಂದು ಹೆಸರಿದೆ, ದಂತದ ಗೊಂಬೆ. ಅದಕ್ಕೆ ನಿನಗೆ ನನ್ನ ನೋಡ್ತಾ ಇರ್ಬೇಕು ಅಂತ ಅನ್ಸುತ್ತೆ. ನಾನ್ ಮಾತಾಡ್ತಾ ಇದ್ದಿದ್ದು ನೀನ್ ಮಾಡಿಸಿರೋ ಲಗ್ನ ಪತ್ರಿಕೆ ಬಗ್ಗೆ. ಇದನ್ನೇ ನೋಡ್ತಿರು, ನನ್ನ ನೋಡ್ಬೇಡ. ಇದು ಖುಷಿಗೇನು ಇಲ್ವಾ? ಪೂಜೆ ಆದ್ಮೇಲೆ ಪ್ರಸಾದ ಕೊಡ್ತಾರಲ್ಲ. ಈಗ್ಲೇ ಹಿಂಗೆ, ಇನ್ ಮುಂದಕ್ಕೆ ನಾನು ಏನೇನು ಅನುಭವಿಸ್ಬೇಕು? ಯಾಕೋ ನಾನ್ ಸಿಕ್ಕಿದ್ರೆ ಸ್ವರ್ಗಕ್ಕೆ ಏಣಿ ಆಗ್ತಂಗೆ ಅಂತಿದ್ದೆ. ಈಗ್ಲೇ ಬೇಜಾರ್ ಮಾಡ್ಕೊಂಡ್ರೆ ಮುಂದಕ್ಕೆ ಹೆಂಗೆ? ಬೆಳಗ್ಗೆ ಎದ್ದು 2 kg ಟೊಮೆಟೊ, 2 kg ಈರುಳ್ಳಿ, 2 ರೂಪಾಯಿ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಇದನ್ನೆಲ್ಲ ತರಂಗ್ ಮಾಡಿದ್ರೆ ನೀನು ದಯವಿಟ್ಟು ಹಾಗೆಲ್ಲ ಮಾಡ್ಬೇಡ ಕಣೆ ದೇವಿ. ಆಯ್ತಾಯ್ತು, ಅದನ್ನೆಲ್ಲ ಮಾಡಲ್ಲ. ಬರೀ ಕಸ ಗುಡ್ಸಿದೆಲ್ಲ ಒರ್ಸು ಸಾಕು. ನೀವು ಹೆಂಗೆ ಹೇಳ್ತೀರೋ ಹಂಗೆ. ಬರೀ ಮಾತಾಡ್ದಂಗಲ್ಲಪ್ಪ, ಅದ್ರಂತೆ ನಡ್ಕೋಬೇಕು. ಹರಿಶ್ಚಂದ್ರ ಗೊತ್ತಲ್ವಾ ನಿಂಗೆ? ಅವ್ರು ನಮ್ಮನೆ ಪಕ್ಕದ ರಸ್ತೆನಲ್ಲೇ ಓಡಾಡ್ತಿದ್ರು ಕಣೆ. ಅವ್ರ ಗಾಳಿ ನನಗೆ ಸೋಕಿದೆ. ನಾನು ಏನೇನ್ ಮಾತಾಡ್ತೀನೋ ಅದ್ರಂತೆ ನಡ್ಕೋತೀನಿ. ಲಗ್ನ ಪತ್ರಿಕೆ ಪೂಜೆ ಇದೆ, ನಡಿ. ಲಗ್ನ ಪತ್ರಿಕೆ ಪೂಜೆ ಅದ್ರ ಪಾಡ್ಗ ನಡೆಯುತ್ತೆ ಬಿಡೆ. ಎಷ್ಟು ಹಾಯಾಗಿದೆ ನೋಡೆ ಈ ಜಾಗ. ಗಂಟೆ ಶಬ್ದಕ್ಕಿಂತ ದೇವಿ ಕೈಬೆಳೆ ಶಬ್ದ ಲೇಸೆಂದ ಸುಚೇಂದ್ರ.
ದೇವಸ್ಥಾನದಲ್ಲಿ ಹೀಗೆಲ್ಲ ಮಾತಾಡ್ಬಾರ್ದು. ನಾವೆಲ್ಲ ದೇವ್ರ ಮಕ್ಕಳು ಅಂತ ಆದ್ಮೇಲೆ ದೇವ್ರು ಹಿಂಗೆಲ್ಲ ಮಾಡಿರ್ತಾರಲ್ವೇ? ದೇವ್ರ ಬಗ್ಗೆ ಹಾಗೆಲ್ಲ ಹೇಳ್ಬೇಡ. ಹೇಳ್ಬೇಡ ಅಂತಂದ್ರೆ ನಮ್ ಕಡೆ ಹೇಳ್ಬೇಕು ಅಂತ. ನೀನ್ ನನ್ ಮಾತ್ ಕೇಳ್ತೀನಿ ಅಂದೆ ತಾನೆ? ಕೇಳ್ತೀನಿ ಅಂದ್ರೆ ನಮ್ ಕಡೆ ಕೇಳಲ್ಲ ಅಂತ. ಹೌದಾ? ಇಲ್ಲ ಅಂತ. ನೀನ್ ಅಜ್ಜಿ ನನ್ ಕೈ ತಪ್ಪಿಸ್ಕೊಂಡು ಅದೆಷ್ಟು ದಿವಸ ಓಡ್ತಾ ಹಿಂಗೇನೆ ಅಂತ ನಾನು ನೋಡ್ತೀನಿ ಕಡೆ. ಇದೇನ್ ಮತ್ತೆ ಆಗ್ಬಿಡ್ತೀವಲ್ಲ, ಎಲ್ಲಿ ನನಗೆ ಓಡಾಕ್ ಬಿಡ್ತೀಯಾ? ಏನಿದು ಹುಡುಗಾಟ ದೇವಸ್ಥಾನದಲ್ಲಿ? ಸುಚೇದ್ರ ಆ ಕಡೆ ನಿಂತ್ಕೋ. ಇಲ್ಲಿ ಹೆಂಗಸರು ಹೆಣ್ಮಕ್ಳು ಮಾತ್ರ ನಿಂತ್ಕೊಳ್ಳೋ ಜಾಗ. ಇಲ್ಲಿ ಆ ಕಾನೂನು ಇಲ್ಲ. ಇವತ್ತು ಭಾವಿ ದಂಪತಿಗಳು ಅಮ್ಮನೋ ದರ್ಶನ ಒಟ್ಟಾಗಿ ಮಾಡ್ಬೋದು. ಕೇಳಿಸ್ಕೊಂಡ್ಯಾ? ಸುಮ್ನಿರು. ತಂತ್ರಿಗಳೇ, ತಗೊಳ್ಳಿ ಇದನ್ನ, ಅಮ್ಮನವ್ರ ಪಾದಕ್ಕೆ ಇಟ್ಬಿಡಿ. ಹಿರಿ ಪಾರ್ವತಿ ಅವರೇ, ಇನ್ನು ಏನೇ ತಂತ್ರಿ ಈರಿ ಈರಿ ಅನ್ಕೊಂಡು. ನಾನಿನ್ನ ಬಂದಿಲ್ವಲ್ಲ ದೊಡ್ಡಪ್ಪ, ಅದಕ್ಕೆ ತಂತ್ರಿಗಳು ಇರಿ ಅಂತ ಹೇಳ್ತಿದ್ದಾರೆ. ಸದಾನಂದ, ಇವತ್ತು ಡಿಪೋ ಹೋಗ್ಬೇಕು. ಆ ಮೂಲೆ ಮನೆ ರಂಗಪ್ಪ ನಿಂತಿ ಹೆಚ್ಚಿದ್ದಕ್ಕೆಲ್ಲ ಡಿಪೋ ಬಾಗ್ಲಾಗ್ತಿದೆ. ನಿನ್ ತಂಗಿ ಲಗ್ನ ಪತ್ರಿಕೆ ಪೂಜೆಗೆ ಬೇಗ ಬರಕ್ಕಾಗಲ್ವಾ? ಯಾವಾಗ್ಲೂ ಲೇಟು. ಈಗ ಗೊತ್ತಿದ್ದೀನಲ್ಲ ದೊಡ್ಡಪ್ಪ. ತೆಗೆ. ಎಲ್ಲರೂ ಬಂದಿದ್ದೀರಾ? ಹಾಜರಾತಿ ಕರ್ದ್ಬಿಡ, ಸ್ಕೂಲ್ನಲ್ಲಿ ಕರ್ದಂಗೆ. ಪಾರ್ವತಿ ಬಂದಿದ್ದೀರಾ, ಸದಾಶಿವ ಬಂದಿದ್ದೀರಾ ಅಂತ ನಾವು ಎಸ್ ಸಾರ್ ಅಂತ ಕೈ ಎತ್ತೀವಿ. ತೆಗ್ಯಾಯ. ಗರ್ಭಗುಡಿಯಲ್ಲಿ ಅಮ್ಮನವ್ರ ಎದುರಿಗೆ ದರ್ಶನ ಮಾಡುವಾಗ ಮೌನವಾಗಿರ್ಬೇಕು. ಎಲ್ಲರೂ ಬಂದಿದ್ದೀರಾ? ಲೇ ತಂತ್ರಿ, ನೀನ್ ಹೆಂಡ್ತಿನ್ ಬಿಟ್ಟು ಎಲ್ಲರೂ ಬಂದಿದೀವಪ್ಪ, ತೆಗಿಯ ಬಾಗ್ಲು. ಪಾರ್ವತಿ ಬುಟ್ಟಿ ಎಲ್ಲ ಆಮೇಲೆ, ನೂತನ ವಧುವರರು ಮದುವೆ ನಿಶ್ಚಯ ಆದ್ಮೇಲೆ ಮೊದಲನೇ ಬಾರಿಗೆ ದೇವಸ್ಥಾನಕ್ಕೆ ಅಮ್ಮನವ್ರ ದರ್ಶನಕ್ಕೆ ಬಂದಿದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸುಚೇಂದ್ರ ದೇವಿಯವರೇ, ಕಣ್ತುಂಬ ಅಮ್ಮನವ್ರು ನೋಡಿ. ನೋಡ್ಕೊಳಯ್ಯ. ಕಣ್ಣೀರ್ ಹಾಕ್ತಾ ನಿಂತ್ಕೊಂಡ್ರೆ ವಿಗ್ರಹ ಬಂದು ಕೂತ್ಕೊಳ್ಳಲ್ಲ ಕಣಯ್ಯ. ತೆಗಿ. ಅಮ್ಮನವ್ರನ್ನ ಹೊತ್ಕೊಂಡು ಹೋಗ್ತಿದ್ರು, ಸುಮ್ಮನೆ ಇದ್ರು ಅಂದ್ರೆ ಏನರ್ಥ? ಅಲ್ಲಿಗೆ ಅಮ್ಮನವ್ರು ಇಲ್ಲ ಅಂತ ತಾನೆ. ಸುಮ್ಮನೆ ರಯ್ಯ, ಸಿಕ್ಕಿದ್ದೆ ಚಾನ್ಸು ಅಂತ ಏನೇನೋ ಮಾತಾಡ್ಬೇಡ. ಆಯ್ತು, ಊರ್ನವ್ರಿಗೆಲ್ಲ ವಿಷಯ ಗೊತ್ತಾಗಿ ದೊಂಬಿ ಆಗೋದಕ್ಕೆ ಮುಂಚೆ ಯಾರು ದೇವಸ್ಥಾನದ ಒಳಗಡೆ ಬರ್ದಿರೋ ಹಾಗೆ ಹಗ್ಗ ಕಟ್ಸೋ, ಗೇಟ್ ಹಾಕ್ಸೋ. ಯಾವುದೋ ಪ್ರಾಣಿ ಸತ್ತು ಬಿದ್ದು ಗರ್ಭಗುಡಿ ಮೈಲಿಗೆ ಆಗಿದೆ, ಪೂಜೆ ಇಲ್ಲ ಅಂತ ಬೋರ್ಡ್ ಬರ್ಸ್ ಹಾಕ್ಸೋ. ಬೇಕೇ ಆಗಿರಲಿಲ್ಲ ದೇವಸ್ಥಾನದಲ್ಲಿ ಲಗ್ನ ಪತ್ರಿಕೆ ಪೂಜೆ. ಆಗ್ಲ ಹಾಕ್ಸ್ರಯ್ಯ. ತುಂಬಾ ಬದಲಾಗಿದ್ಯಾ ಕಣೆ ದೇವಿ ನೀನು. ಅದಕ್ಕೆ ಹೀಗೆಲ್ಲ ಆಗ್ತಾ ಇರೋದು ಅಂತ ಅನ್ನಿಸ್ತಿದೆ ನನ್ಗೆ. ನಾನೇನಮ್ಮ ಮಾಡ್ದೆ? ಅಮ್ಮನವ್ರನ್ನ ನಂಬೋರು ಜಾತಕ ಮುಹೂರ್ತ ದೋಷ ಎಲ್ಲದನ್ನೂ ನಂಬೇಕು.
ಅವತ್ ತಂತ್ರಿಗಳು ನಮ್ಮ ಮನೆಗ್ ಬಂದು ಹೇಳಿಲ್ವಾ ಇಟ್ಟಿರೋ ಮುಹೂರ್ತ ಸರಿಯಾಗಿಲ್ಲ ಅಂತ. ನಾನ್ ನೋಡು ಬಿದ್ದು ಆಸ್ಪತ್ರೆಗೆ ಸೇರಿದೆ. ಇವತ್ತು ಲಗ್ನ ಪತ್ರಿಕೆ ಪೂಜೆ ಮಾಡ್ಸೋಣ ಅಂತ ಬಂದ್ರೆ ವಿಗ್ರಹನೇ ಕಳುವಾಗಿದೆ. ಪೂಜೆ ಆಗದೆ ಅಪಶಕ್ನ ಆಗಿದೆ. ಅದೇ ಮುಹೂರ್ತ ಮುಂದಕ್ಕೆ ಹೋಗಿದ್ರೆ ಹೀಗೆಲ್ಲ ಆಗ್ತಾನೆ ಇರ್ಲಿಲ್ವೇನೋ. ನೀನ್ ಆತಂಕದಲ್ಲಿ ಹೀಗೆಲ್ಲ ಮಾತಾಡ್ತಿದ್ಯಮ್ಮ. ಈಗ ಲಗ್ನ ಪತ್ರಿಕೆಯಲ್ಲಿರೋ ಮುಹೂರ್ತದಲ್ಲೇ ನನ್ ಮದುವೆ ಆಗುತ್ತೆ. ನನಗ್ ನಂಬಿಕೆ ಇದೆ. ಆತಂಕ ಪಡ್ಬೇಡಮ್ಮ. ಅಮ್ಮನವ್ರು ಯಾವತ್ತೂ ನಮ್ ಕೈ ಬಿಡಲ್ಲ. ಸುಚೇಂದ್ರ ಹೇಳ್ದಾಗೆಲ್ಲ ಕುಣಿತಾ ಇದೆಯಾ ನೀನ್ ಈ ನಡುವೆ? ಅವ್ನ್ ಬಂದ್ರೆ ಸಾಕು ಅದೇನ್ ನಗು ಆಟ ಜೂಟಾಟ ಎಲ್ಲಂದ್ರಲ್ಲಿ. ಮೊದ್ಲು ಹೀಗೆಲ್ಲ ಇದ್ಯಾ ನೀನು? ಎಷ್ಟ್ ಗಂಭೀರವಾಗಿರ್ತಾ ಇದ್ದೆ ದೇವಸ್ಥಾನಕ್ ಬಂದ್ರೆ. ಇನ್ನೋರ್ಗೆ ಇಷ್ಟು ಇಲ್ವೇನೋ ದೋಷ ಇರೋದ್ ಲಗ್ನ ಪತ್ರಿಕೆನ ನೋಡೋದಕ್ಕೆ, ದೋಷ ಇರೋ ಮುಹೂರ್ತಕ್ಕೆ ಆಶೀರ್ವಾದ ಮಾಡಕ್ಕೆ. ಸಾಕು ಸುಮ್ಮನಿರೆ. ತಂತ್ರಿ ಅಂತೆ ತಂತ್ರಿ. ಊರ್ನವ್ರ ಜಾತಕ ಎಲ್ಲ ನೋಡಿ ಭವಿಷ್ಯ ಹೇಳೋನ್ಗೆ ನಾಳೆ ದಿವಸ ದೇವಸ್ಥಾನದಲ್ಲಿ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ವಾ? ಇಂಥವ್ರಿಂದಲೇ ದೇವಸ್ಥಾನಗಳೆಲ್ಲ ಮಾರ್ಕೆಟ್ ಟೈಪ್ ಆಗ್ತಾ ಇರೋದು. ವಿಗ್ರಹ ಕಳುವಾಗಿದ್ದಕ್ಕೆ ದೇವಿನ ಯಾಕೆ ಬೈತೀಯಾ? ತಂತ್ರಿನೇ ಕದ್ದಿದಾನೋ ಏನೋ. ವಿಗ್ರಹ ಕಳುವಾದ್ರೆ ಯಾರೇನ್ ಮಾಡಕ್ಕಾಗುತ್ತೆ? ತೆಗಿ. ನಗಬೇಡ್ವೇ ಮಂಗ. ನಾನೇನೋ ಅನ್ಕೊಂಡಿದ್ದೆ ಕೇಶವನಾಥ್ರೆ ನಿಮ್ಮನ್ನ. ನೀವು ಉಡತ್ತರ ಹಿಡಿದ ಹಠನ ಬಿಡೋದಿಲ್ಲ. ದೇವಿ ಸುಚೇಂದ್ರನ ಮದುವೆಗೆ ಅಪಶಕನ ಆಗೋ ತರ ಮಾಡಿದ್ರಿ. ಲಗ್ನ ಪತ್ರಿಕೆ ಪೂಜೆನೇ ಆಗ್ಲಿಲ್ಲ. ಆಶೀರ್ವಾದ ಮಾಡೋದಕ್ಕೆ ಅಮ್ಮನವರೇ ಇಲ್ಲ. ತೆಗೆದು ಕಪಾಳಕ್ಕೆ ಹಾಕ್ಬಿಡ್ತೀನಿ ಮಂಗಳ. ಇಲ್ಲದೆಲ್ಲ ತಳಹಟೆ ಮಾಡ್ಕೊಂಡು ಹೇಳಿರ್ಲಿಲ್ವಾ ನಾನು ನಿನಗೆ ನನಗೆ ನನ್ನ ಮಗನ ಮದುವೆ ಆಗೋದು ಮುಖ್ಯ ಅಂತ? ಮತ್ತೆ ವಿಗ್ರಹ ಹೋಯ್ತು. ಅದನ್ನ ಅಮ್ಮನವರೇ ಬಂದು ಹೇಳಬೇಕು, ನನ್ನನ್ನು ಕೇಳಿದ್ರೆ. ವಿಗ್ರಹ ಸುಮ್ನೆ ಮಾಯ ಆಗೋದಿಲ್ಲ ಕೇಶವನಾಥ್ರೆ. ವಿಗ್ರಹ ಕದಿಯೋದ್ರ ಹಿಂದೆ ಯಾರ್ದೋ ಕೈವಾಡ ಇದೆ. ಯಾರೇ ಆಗಿರ್ಲಿ, ಎಲ್ಲೇ ಅಡಗಿರ್ಲಿ, ನಮ್ಮ ತಾಯಾಣೆ ಬಿಡೋದಿಲ್ಲ. ಕರ್ಸೋ ಭೂಪಾಲು ಪೊಲೀಸ್ ಪುಟ್ರಾಜನ. ಅಮ್ಮನವ್ರ ವಿಗ್ರಹ ಇವತ್ತು ಬರಲೇಬೇಕು, ಲಗ್ನ ಪತ್ರಿಕೆ ಪೂಜೆ ಆಗಲೇಬೇಕು, ದೇವಿ ಸುಚೇಂದ್ರನ ಮದುವೆ ನಡೀಲೇಬೇಕು. ಕರ್ಸೋ ಪೊಲೀಸ್ ಪುಟ್ರಾಜನ. ಎಕ್ಸ್ಪರ್ಟ್ ಬರಕ್ ಹೇಳ.